ವಿಶ್ವಾಸನೂ ಕೂಡ ಇಲ್ಲ, ಯಾವ ನಂಬಿಕೆನೂ ಕೂಡ ಇಲ್ಲ. ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಏನು ಅಂತ. ಸೊ ಇದು ನಾವು ಸಹಿಸೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಈ ರೀತಿಯಾಗಿ ಇದನ್ನು ನೀವು ಮಾಡೋದಕ್ಕೆ ಮುಂದುವರಿಸಬೇಡಿ. ನಿಮ್ಮ ಏನು ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗಿದ್ದೇ ಹೊರತು ಇವತ್ತು ನೀವು ಮಾಡ್ತಾ ಇರುವಂತದ್ದು ಇದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘೋರ ಅನ್ಯಾಯ ಇವತ್ತಿನ ದಿವಸ ಆಗ್ತಾ ಇದೆ, ಕಗ್ಗೋಲೆ ಆಗ್ತಾ ಇದೆ. ಪೊಲಿಟಿಕಲ್ ವೆಂಡೇಟಾ ಕೇಸ್, ಅಕ್ರಮ, ವಾಲ್ಮೀಕಿ ಹಗರಣದ ಅಕ್ರಮ ನಡೆದಿದೆ, SIT ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ, CBI ಎನ್ಕ್ವೈರಿ ಮಾಡಿದೆ. ಎಷ್ಟು ಹಗರಣಗಳ ರಾಜ್ಯದಲ್ಲಿ ನಡೆದಿಲ್ಲ? ಅವಾಗ ಇಡಿ ಎಲ್ಲಿದ್ರು? ಒಂದೇ ಅಕ್ರಮ ನಡೆದಿರೋದು. ಇಡಿ ಅವರು ಮಾಹಿತಿ ಕೊಡುವಂತ ಮಾಹಿತಿ ಏಜೆನ್ಸಿ ಅಲ್ಲ. ಇಡಿ ಇನ್ವೆಸ್ಟಿಗೇಟ್ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಸುಮ್ಮನೆ ಈ ರೀತಿ ಏನೋ ಒಂದು ಮಾಹಿತಿ ಕೊಟ್ಬಿಡೋದು, ಏನೋ ಒಂದು ಹೇಳಿಕೆ ಕೊಟ್ಬಿಡೋದು ಇದು ಒಳ್ಳೇದಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನ ತಪ್ಪಾಗಿರೋ ಮೇಲೆ ಕ್ರಮ ತಗೊಳ್ಬೇಕು. ಚಾರ್ಜ್ ಶೀಟ್ ಫೈಲ್ ಕೋರ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡಿ. ಅದನ್ನ ಮಾಡೋದ್ ಬಿಟ್ಬಿಟ್ಟು ನೀವು ಏನೋ ಒಂದು ಹೇಳ್ಬಿಡೋದು, ನಾವು ನಾವೇ ಉತ್ತರ ಕೊಡಬೇಕು. ಅಲ್ಲಿ ಹಗರಣ ಆಗಿದೆ, ಅದ್ರ ಬಗ್ಗೆ ನಾವು ಒಪ್ಕೊಂಡಿದ್ದೀವಿ. ಇಡೀ ದೇಶಕ್ಕೆ ರಾಜ್ಯಕ್ಕೆ ಇದು ಒಂದೇ ಹಗರಣ ಅಲ್ಲ, ಬೇಕಾದಷ್ಟು ಬೇರೆ ಹಗರಣಗಳಿದೆ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಇಡಿ ಬರೋ ಉದ್ದೇಶ ಏನಂತ ನಾವು ಹೇಳ್ತಾ ಇದ್ದೀವಿ. ಇಡಿ ಉದ್ದೇಶ ಅದಕ್ಕೆಲ್ಲ ಬಂದಿರೋದು. ಇಡಿ ಉದ್ದೇಶನೇ ಹಗರಣವನ್ನ ಬಯಲು ಮಾಡಿ ತಪ್ಪು ಮಾಡಿದ ಕ್ರಮ ತಗೊಳ್ಬೇಕಂತ ಉದ್ದೇಶ ಇಡಿದಲ್ಲ. ಇಡಿ ಉದ್ದೇಶ ರಾಜಕೀಯದ ದುರುದ್ದೇಶ. ಇಡಿಯನ್ನು ಉಪಯೋಗಿಸಿಕೊಂಡು ಹೇಡಿತನದ ರಾಜಕಾರಣ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಗುರಿ ಕಾಂಗ್ರೆಸ್ ಪಕ್ಷ. ವಿಶ್ವಾಸನೂ ಕೂಡ ಇಲ್ಲ, ಯಾವ ನಂಬಿಕೆನೂ ಕೂಡ ಇಲ್ಲ. ಇಡೀ ದೇಶಕ್ಕೆ ಗೊತ್ತಿದೆ ಇಡಿ ಏನು ಅಂತ. ಸೊ ಇದು ನಾವು ಸಹಿಸೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಈ ರೀತಿಯಾಗಿ ಇದನ್ನು ನೀವು ಮಾಡೋದಕ್ಕೆ ಮುಂದುವರಿಸಬೇಡಿ. ನಿಮ್ಮ ಏನು ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂಥದ್ದು ಮಾಡಬೇಕಾಗಿದ್ದೇ ಹೊರತು ಇವತ್ತು ನೀವು ಮಾಡ್ತಾ ಇರುವಂತದ್ದು ಇದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಘೋರ ಅನ್ಯಾಯ ಇವತ್ತಿನ ದಿವಸ ಆಗ್ತಾ ಇದೆ, ಕಗ್ಗೋಲೆ ಆಗ್ತಾ ಇದೆ. ಪೊಲಿಟಿಕಲ್ ವೆಂಡೇಟಾ ಕೇಸ್, ಅಕ್ರಮ, ವಾಲ್ಮೀಕಿ ಹಗರಣದ ಅಕ್ರಮ ನಡೆದಿದೆ, SIT ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಮಿನಿಸ್ಟರ್ ರಿಸೈನ್ ಮಾಡಿದ್ದಾರೆ, CBI ಎನ್ಕ್ವೈರಿ ಮಾಡಿದೆ. ಎಷ್ಟು ಹಗರಣಗಳ ರಾಜ್ಯದಲ್ಲಿ ನಡೆದಿಲ್ಲ? ಅವಾಗ ಇಡಿ ಎಲ್ಲಿದ್ರು? ಒಂದೇ ಅಕ್ರಮ ನಡೆದಿರೋದು. ಇಡಿ ಅವರು ಮಾಹಿತಿ ಕೊಡುವಂತ ಮಾಹಿತಿ ಏಜೆನ್ಸಿ ಅಲ್ಲ. ಇಡಿ ಇನ್ವೆಸ್ಟಿಗೇಟ್ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಸುಮ್ಮನೆ ಈ ರೀತಿ ಏನೋ ಒಂದು ಮಾಹಿತಿ ಕೊಟ್ಬಿಡೋದು, ಏನೋ ಒಂದು ಹೇಳಿಕೆ ಕೊಟ್ಬಿಡೋದು ಇದು ಒಳ್ಳೇದಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿ ತಪ್ಪಾಗಿದೆ ಅದನ್ನ ತಪ್ಪಾಗಿರೋ ಮೇಲೆ ಕ್ರಮ ತಗೊಳ್ಬೇಕು. ಚಾರ್ಜ್ ಶೀಟ್ ಫೈಲ್ ಕೋರ್ಟ್ ಚಾರ್ಜ್ ಶೀಟ್ ಫೈಲ್ ಮಾಡಿ. ಅದನ್ನ ಮಾಡೋದ್ ಬಿಟ್ಬಿಟ್ಟು ನೀವು ಏನೋ ಒಂದು ಹೇಳ್ಬಿಡೋದು, ನಾವೇ ಉತ್ತರ ಕೊಡಬೇಕು. ಅಲ್ಲಿ ಹಗರಣ ಆಗಿದೆ, ಅದ್ರ ಬಗ್ಗೆ ನಾವು ಒಪ್ಕೊಂಡಿದ್ದೀವಿ. ಇಡೀ ದೇಶಕ್ಕೆ ರಾಜ್ಯಕ್ಕೆ ಇದು ಒಂದೇ ಹಗರಣ ಅಲ್ಲ, ಬೇಕಾದಷ್ಟು ಬೇರೆ ಹಗರಣಗಳಿದೆ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಇಡಿ ಬರೋ ಉದ್ದೇಶ ಏನಂತ ನಾವು ಹೇಳ್ತಾ ಇದ್ದೀವಿ. ಇಡಿ ಉದ್ದೇಶ ಅದಕ್ಕೆಲ್ಲ ಬಂದಿರೋದು. ಇಡಿ ಉದ್ದೇಶನೇ ಹಗರಣವನ್ನ ಬಯಲು ಮಾಡಿ ತಪ್ಪು ಮಾಡಿದ ಕ್ರಮ ತಗೊಳ್ಬೇಕಂತ ಉದ್ದೇಶ ಇಡಿದಲ್ಲ. ಇಡಿ ಉದ್ದೇಶ ರಾಜಕೀಯದ ದುರುದ್ದೇಶ. ಇಡಿಯನ್ನು ಉಪಯೋಗಿಸಿಕೊಂಡು ಹೇಡಿತನದ ರಾಜಕಾರಣ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ. ಗುರಿ ಕಾಂಗ್ರೆಸ್ ಪಕ್ಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.